ಮಾರಿಗ್ನೂರು, ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿಂದ ಬಂದಿರೋದು. ದೊಗ್ಗಳಿಸ್ ಆರ್ಗ್ಯಾನಿಕ್ ಜಾಗಿರಿ ಅಂತ. ನಾವು 2015ರಿಂದನೂ ಜಾಗಿರಿ ಪ್ಲ್ಯಾಂಟನ್ನ ಸ್ಟಾರ್ಟ್ ಮಾಡಿರೋದು. ನಮ್ಮ ಸುಮಾರು ಒಂದು 12 ಪ್ರಾಡಕ್ಟ್ ಇದೆ. ಬೆಲ್ಲದಿಂದ ಮಾಡಿರೋಂಥ 12 ಪ್ರಾಡಕ್ಟ್ ನಾವು ಡೆವಲಪ್ ಮಾಡಿದ್ದೀವಿ. ಓನಾಗಿ ಎಲ್ಲ ಡೆವಲಪ್ ಮಾಡಿರೋದು. ಸುಮಾರು ಆಲ್ ಓವರ್ ಕರ್ನಾಟಕ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಮತ್ತು ಒಂದು ಸುಮಾರು 5 ಸ್ಟೇಟಲ್ಲಿ ನಮ್ಮ ಬೆಲ್ಲ ಸೇಲ್ ಆಗ್ತಿದೆ. ನೀವು ಇಲ್ಲಿ ಬಂದು ನಮಗೆ ಏನು ಪ್ರೈಸ್ ಕೊಡ್ತಿದ್ದೀರಾ, ಎಕ್ಸಲೆನ್ಸ್ ಅವಾರ್ಡ್ ಅಂತ ಕೊಡ್ತಾ ಇದ್ದಾರೆ. ನನಗೆ ಭಾಳ ಖುಷಿ ಆಯಿತು. ನಮ್ಮಂಥ ಹಳ್ಳಿಯಿಂದ ಬಂದಂಥ ಜನ ರಿಕಗ್ನೈಸ್ ಮಾಡಿ ಪ್ರೋತ್ಸಾಹ ಮತ್ತು ಸಹಕಾರ ಕೊಡ್ತಾ ಇದ್ದೀರಾ. ನನಗೆ ಭಾಳ ಖುಷಿಯಾಗಿದೆ. ಇನ್ನೂ ನಮ್ಮಂಥವ್ರು ಇನ್ನೂ ಬೆಳೀಲಿ ಅಂತ ನಾನು ಕೇಳ್ತೀನಿ. ಗಣೇಶ್ ಗೌಡ್ರು ಅಂತ ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು, ಹಾಗೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಜನಸೇವಾ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಕೂಡ ನಾನೇ. 2 ಸಂಸ್ಥೆಗೂ ಅಧ್ಯಕ್ಷರು ನಾನೇ. ಏನು ನಮ್ಮ ಶಿವಕುಮಾರ್ ಅವರು ಒಂದು ಅವಾರ್ಡ್ ಫಂಕ್ಷನ್ನ ಮಾಡ್ತಾ ಇದ್ದಾರೆ ನಮ್ಮ ಸಂಸ್ಥೆ ಅಡಿ ಒಳಗಡೆ ಒಂದು ಬಿಸ್ನೆಸ್. ನನ್ನ ಹೆಸರು ಪವಿತ್ರ ಅಂತ. ನಾನು ಬಂದಿರೋದು ಬೆಂಗಳೂರಿಂದ. ಸೊ ನಮ್ಮ ಒಂದು ಕಂಪ್ನಿ ನೇಮ್ ಬಂದುಬಿಟ್ಟು ಹರಿಣಿ ಎಂಟರ್ಪ್ರೈಸಸ್ ಅಂತ. ಸೊ ನಾನು ಕಂಪ್ಲೀಟು ಏನಿದೆ ಇವಾಗ ಹರಿಣಿ ಎಂಟರ್ಪ್ರೈಸಸ್ನ ಮುಖ್ಯಸ್ಥೆ. ನಾನೇ ನಡೆಸ್ಕೊಂಡು ಹೋಗ್ತಿರೋದು. ಎಷ್ಟು ಖುಷಿ ಇದೆ ಇವತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ಆ್ಯಕ್ಚುಲಿ ತುಂಬ ಖುಷಿ ಆಗ್ತಾ ಇದೆ. ಸೊ ಫಸ್ಟ್ ಟೈಮ್ ನಾನು ಈ ರೀತಿ ಅವಾರ್ಡ್ನ ರಿಸೀವ್ ಮಾಡ್ಕೊಳ್ತಾ ಇರೋದು. ಫಸ್ಟ್ ಟೈಮ್ ಆಗಿದ್ರು ಕೂಡ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಸೊ ಮೀಡಿಯಾನೂ ಕೂಡ ನಾನು ಫಸ್ಟ್ ಟೈಮ್ ಇದನ್ನು ಡೈರೆಕ್ಟಾಗಿ ನಾನು ಫೇಸ್ ಮಾಡ್ತಿರೋದ್ರಿಂದ ಸೊ ಯಾವುದೇ ರೀತಿ ನಂಗೆ ನರ್ವಸ್ನೆಸ್ ಇಲ್ದಲ್ಲೇ ಸೊ ತುಂಬ ಚೆನ್ನಾಗಿ ಎಲ್ಲರೂ ಕೋಆಪ್ರೇಟ್ ಮಾಡ್ತಿದ್ದೀರಾ. ಸೊ ಬೆಟರ್ ಅನ್ನಿಸ್ತಿದೆ ಸರ್. ಕರ್ನಾಟಕ ಬಿಸ್ನೆಸ್ ಎಕ್ಸಲೆನ್ಸ್ ಹೌದು ರೆಕಗ್ನೈಸ್ ಮಾಡಿದ್ರು ಮ್ಯಾಮ್. ಆ್ಯಕ್ಚುಲಿ ನನಗೆ ಬಂದುಬಿಟ್ಟು ವಿಡಿಯೋಸಲ್ಲಿ ನೋಡಿಬಿಟ್ಟು ನನಗೆ ಸುವರ್ಣ ಕರ್ನಾಟಕ ಹ್ಯೂಮನ್ ರೈಟ್ಸ್ ಕಡೆಯಿಂದ ಏನಿದೆ HP ಸರ್ ನನಗೆ ಕಾಲ್ ಮಾಡಿ ಪರ್ಸ್ನಲಿ ಮಾತಾಡಿದ್ದಾರೆ. ಸೊ ಮಾತಾಡಿ ನನಗೆ ಈ ರೀತಿ ಇದೆ ನನಗೆ ಎಕ್ಸ್ಪ್ಲೈನ್ ಮಾಡಿದಾದಮೇಲೆ ಸೊ ಫುಲ್ ಖುಷಿಯಿಂದ ನಾನು ಒಪ್ಕೊಂಡೆ. ಸೊ ಒಪ್ಕೊಂಡಾದಮೇಲೆ ಬಂದು ವಿಡಿಯೋ ಕವರೇಜ್ ಎಲ್ಲ ಮಾಡುವಾಗ ನನಗೆ ಯಾವ ರೀತಿ ಏನು ಅಂತ ಕ್ಲಿಯರಾಗಿ ತಿಳಿಸ್ಕೊಟ್ಟಿದ್ರೆ ಸೊ ತುಂಬ ಖುಷಿ ಇದೆ ಮ್ಯಾಮ್. ನಯನ, ನನ್ನ R3V ಎಂಟರ್ಪ್ರೈಸಸ್ ಕಡೆಯಿಂದ. ಸೊ ಬೇಸಿಕಲಿ ನನ್ನ ಬ್ರ್ಯಾಂಡ್ ಬಂದು ಎಂಬ್ರಾಯ್ಡ್ರಿ ಮೆಷಿನ್ಸ್. ಸೊ ಕಂಪ್ಲೀಟ್ಲಿ ನಾವು ವುಮೆನ್ ಆಂಟ್ರಪ್ರಿನರ್ಸ್ನ ಬಿಲ್ಡ್ ಮಾಡೋದಕ್ಕೆ ಫೋಕಸ್ ಮಾಡ್ತಾ ಇರೋದು. ಇವತ್ತು ನಿಮಗೆ ಎಕ್ಸಲೆನ್ಸ್ ಅವಾರ್ಡ್ ಸಿಕ್ಕಿದೆ, ಎಷ್ಟು ಖುಷಿ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ? ಶೋರ್. ಇವತ್ತು ನಮ್ಮ ಪರಿಶ್ರಮಕ್ಕೆ ಒಂದು ಅವಾರ್ಡ್ ಸಿಕ್ಕಿದೆ. ಸೊ ಅದಕ್ಕೆ ನನಗೆ ತುಂಬ ಖುಷಿ ಇದೆ. ಒಂದು ವುಮೆನ್ ಆಂಟ್ರಪ್ರಿನರ್ನ ರೆಕಗ್ನೈಸ್ ಮಾಡಿ ಇಲ್ಲಿ ತನಕ ಕರ್ಕೊಂಡು ಬಂದಿದ್ದಾರೆ. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಟೀಮ್ ನನಗೆ ಈ ಅವಾರ್ಡ್ ಕೊಡ್ತಿರೋದಕ್ಕೆ. ಹೇಗೆ ಸೆಲೆಕ್ಟ್ ಆಯಿತು? ಸೊ ನಮ್ಮದು ಬಿಸ್ನೆಸ್ನ ಅವರು ರೆಕಗ್ನೈಸ್ ಮಾಡಿ ಇಲ್ಲಿ ತನಕ ನಮಗೊಂದು ಅಪ್ರೋಚ್ ಮಾಡಿದ್ರು. ಸೊ ಅದರ ನಂತರ ಅವ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತೊಗೊಂಡು ಸೊ ನನಗೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಗತ್ತೆ ಅಂತ ಅಂದ್ಕೊಂಡು ನಾನು ಇದನ್ನು ಆಯ್ಕೆ ಮಾಡಿದ್ದು. ನಮಸ್ಕಾರ, ಅನಿಲ್ ಕುಮಾರ್ ಅಂತ, ವಸಂತ ಫಾರ್ಮ್ಸಿಂದ. ನಮ್ಮದು ಡಾರ್ಪರ್ ಶೀಪ್ ಫಾರ್ಮ್ ಇದೆ. ಇವತ್ತು ಎಕ್ಸಲೆನ್ಸ್ ಕರ್ನಾಟಕ ಎಕ್ಸಲೆನ್ಸ್ ಅವಾರ್ಡ್ ಸಿಕ್ಕಿದೆ ಸರ್, ಎಷ್ಟು ಖುಷಿ ಇದೆ. ಹೆಂಗೆ ಪಾರ್ಟ್ ತುಂಬ ಮಾಡಿದ್ರಿ ನೀವು ಅದಕ್ಕೆ? ಹೆಂಗಿಲ್ಲ ಹೆಂಗೆ ಸೆಲೆಕ್ಟ್ ಆಯಿತು? ಓಕೆ, ಶಿವಕುಮಾರ್ ಸರ್ ನಮ್ಗೆ ಸೆಲೆಕ್ಟ್ ಮಾಡಿ ಕರೆದು. ಆ್ಯಂಡ್ ಐ ಆಮ್ ಹ್ಯಾಪಿ ದ್ಯಾಟ್ ಟು ರಿಸೀವ್ ಕರ್ನಾಟಕ ಬಿಸ್ನೆಸ್ ಎಕ್ಸಲೆನ್ಸ್ ಅವಾರ್ಡ್. ಸೊ ಈ ಥರ ಪ್ರೋತ್ಸಾಹ ಮಾಡಿದರೆ ಎಲ್ಲರಿಗೂ, ನಾಟ್ ಈವನ್ ಇನ್ ಫಾರ್ಮಿಂಗ್, ಇನ್ ಎನಿ ಅದರ್ ಬಿಸ್ನೆಸ್ ಸೆಕ್ಟರ್ಸ್ಗೆ ಇಂಪ್ರೂವ್ ಮಾಡ್ದಂಗೆ ಆಗುತ್ತೆ. ಟು ಗಿವ್ encouragement, basically encouragement for the startups. ಸರ್ ನಿಮ್ಮ ಹೆಸರು ಇವತ್ತು ಸಖತ್ ಸದ್ದು ಮಾಡ್ತಾ ಇದೆ ಸರ್. ಹೇಳಿ ಸರ್, ಈ ಬಿಸ್ನೆಸ್ ಎಕ್ಸಲೆನ್ಸ್ ಅವಾರ್ಡ್ ಹೇಗೆ ನಿಮ್ಮ ತಲೆಗೆ ಬಂತು? ಇಲ್ಲ, ಇವಾಗ ಏನಂದರೆ ಇವಾಗ ಸಿನಿಮಾದಲ್ಲೆಲ್ಲ ನಾವು ನೋಡ್ತೀವಿ ಆ ಅವಾರ್ಡು ಈ ಅವಾರ್ಡ್ ಎಲ್ಲ ಕೊಡ್ತಾ ಇರ್ತಾರೆ. ಸೊ ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಇವಾಗ ಬಿಸ್ನೆಸ್ ಮಾಡೋರಿಗೆ ಕೊಡ್ತಿದ್ದಾರೆ, ಇಲ್ಲ ಅಂತಿಲ್ಲ. ನಾನು ಡಿಫ್ರೆಂಟಾಗಿ ಏನಾದ್ರು ಮಾಡೋಣ ಅಂತ ಅಂದಾಗ ಈ ಥೀಮ್ ಬಂತು. ಸೊ ಒಂದು ಗುರುತಿಸಿ ಮಾಡಿದ್ರೆ ಅವ್ರಿಗೊಂದು ಮೋಟಿವೇಶನ್ ಸಿಗ್ತದೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇದು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಏನು ಸರ್ ನಿಮ್ಮ ಪ್ಲ್ಯಾನ್? ಇಲ್ಲ, ಇದೇನೋ ದೊಡ್ಡ ಮಟ್ಟದಲ್ಲಿ ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಅವ್ರಿಗೆ ಪ್ರೋತ್ಸಾಹ ಮಾಡಬೇಕು, ಅಂದರೆ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿಕೊಡ್ಬೇಕು. ಎಲ್ಲ ಬಿಸ್ನೆಸ್ಮ್ಯಾನ್ಗಳ್ನು ಒಂದೇ ವೇದಿಕೆಯಲ್ಲಿ ನಾನು ನಿಲ್ಲಿಸ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ಸೊ ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಇದು 101 ಕ್ಯಾಟಗರಿ ಪ್ಲ್ಯಾನ್ ಮಾಡಿದ್ದೀನಿ. ಅಂತ ಅಂದರೆ ಹೋಟೆಲ್ ಇಂಡಸ್ಟ್ರಿ ಇರ್ಬೋದು, ಮತ್ತು ಎಂಬ್ರಾಯ್ಡರ್ಸ್ ಇಂಡಸ್ಟ್ರಿ, ಈ ಥರ ಗಾರ್ಮೆಂಟ್ಸ್ ಇಂಡಸ್ಟ್ರಿ ಎಲ್ಲ ಥರನೂ ಪ್ಲ್ಯಾನ್ ನಾನು ಆಲ್ಬಮ್ ಸಾಂಗ್ ಮಾಡ್ತಿದ್ದೀನಿ. ಇದು ಟೀಸರ್ ರಿಲೀಸ್ ಆಗಿದೆ, ನೀವೇ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಇದೊಂದು ಲವ್ ಕಾನ್ಸೆಪ್ಟ್ ಸಾಂಗು. ಏನಪ್ಪ ಅಂತ ಅಂದರೆ ಪ್ರಾಮಿಸ್ ಅಂತ ಅಂದರೆ 10 ವರ್ಷ ಇಷ್ಟಪಟ್ಟಿದ್ದ ಹುಡುಗನ್ನ ಬಿಟ್ಟು 10 ನಿಮಿಷದ ಹೆಣ್ಣೋಡೋ ಶಾಸ್ತ್ರದಲ್ಲಿ ಪರಿಚಯ ಆದ ಹುಡುಗಂಗೆ ಬೆಳ್ಳಿ ಕಾಲುಂಗರದ ಒಡತಿಯ ಕೊರಟವಳ ಕಥೆಯೇ ಪ್ರಾಮಿಸ್.
ಈ ಲೊಕೇಶನ್ ಬಂದು ಮಹಾರಾಷ್ಟ್ರ ಮತ್ತು ಕೇರಳ ಮೈಸೂರಲ್ಲಿ ಮಾಡೋ ಪ್ಲ್ಯಾನಲ್ಲಿ ಇದ್ದೀನಿ. ಮತ್ತು ಇದು ಕಾಸ್ಟಿಂಗ್ ನಾನೇ ಮತ್ತು ಇವರು ನಮ್ಮ ಇಂಟ್ರೊಡ್ಯೂಸಿಂಗ್ ಮಾಡ್ತಾಯಿದ್ದೀನಿ ನಿಶ್ಚಿತ ಅಂದ್ಬಿಟ್ಟು. ಪ್ರೊಡ್ಯೂಸರ್ ಬಂದು ನಮ್ಮ ಪವಿತ್ರ ಮೇಡಮು, ಅರಣ್ಯ ಎಂಟರ್ಪ್ರೈಸಸ್ ಸರು. ಇಷ್ಟಿದೆ. ಇದು ಪ್ರಾಮಿಸ್, ಇದು ರಿಯಲ್ ಇನ್ಸಿಡೆಂಟು 2021 ನಡೆದಿರೋಂಥ ಒಂದು ಕಥೆನ ತಗೊಂಡು ಮಾಡ್ತಾಯಿದ್ದೀನಿ. ಅಂದ್ರೆ ನಿಮ್ಮ ಲೈಫ್ ಸರ್ ಇಲ್ಲ ಮೇಡಮ್, ನಿಜ ನಮ್ಮ ಲೈಫಲ್ಲ, ಬೇರೆ ಇನ್ಸ್ಪೈರ್ ಮಾಡ್ಕೊಂಡು ತಗೊಂಡಿದ್ದೆ. ಬೇರೆ ಇನ್ಸ್ಪೈರ್ ಆಗಿದೆ. ಅದು ಆ ಮ್ಯೂಸಿಕ್ ಬಂದು ವಿನು ಮನಸ್ ಅಂದ್ಬಿಟ್ಟು, ಲಿರಿಕ್ಸ್ ನಾನೇ ಮಾಡಿರೋದು, ಡೈರೆಕ್ಷನು ನಂದೇನೆ. ಇದು ನಂದೇ HP ಡೈರೆಕ್ಟರ್ ಮತ್ತು HP ರ್ಯಾಪರ್ HP ಅಂದ್ಬಿಟ್ಟು ಒಂದಿದೆ, ಅದರಲ್ಲೇ ಮಾಡ್ತೀನಿ. ಜುಲೈ 5th ಬರುತ್ತೆ. ಇನ್ನೊಂದ್ಸಲ ಡೈಲಾಗ್ ಹೇಳ್ಬಿಡ್ತೀನಿ, ಅದು ನೀಟಾಗಿತ್ತು ಅಲ್ವಾ ಸರ್? ಹೇಳ್ಬಿಡೋಣ. 10 ವರ್ಷ ಇಷ್ಟಪಟ್ಟಿದ್ದ ಹುಡುಗನ ಬಿಟ್ಟು 10 ನಿಮಿಷದ ಹೆಣ್ಣೋಡೋ ಶಾಸ್ತ್ರದಲ್ಲಿ ಪರಿಚಯ ಆದ ಹುಡುಗಂಗೆ ಬೆಳ್ಳಿ ಕಾಲುಂಗರದ ಒಡತಿಯ ಕೋರ್ಟ ಒಳ ಕಥೆಯೇ ಪ್ರಾಮಿಸ್.